ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ನವ ಭವಿಷ್ಯ 2026 ಮಿಥುನ ರಾಶಿಯವರಿಗೆ ಈ ವರ್ಷ ಹೇಗಿರ್ತದೆ? ಹೊಸ ವರ್ಷ ಅಂದರೆ ನವವರ್ಷ ಯಾವ ಒಂದು ನವತನಗಳನ್ನು ತಂದುಕೊಡುತ್ತೆ? ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಏನು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀರೋ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ 2026 ಯಾವಾಗಿನಿಂದ ನಮಗೆ ಸುಖದ ಅನುಭವ ಆಗ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗ್ತದೆ, ಹಾಗೆ ದಾಂಪತ್ಯದ ಹಾಗೆ ಮದುವೆ ವಿಚಾರಗಳು ಎಲ್ಲವನ್ನು ಕೂಲಂಕುಷವಾಗಿ ತಿಳಿಸ್ತೇವೆ. ನೋಡಿ, 2026 ನಿಮಗೆ ಒಂದು ಆತ್ಮಬಲದ ಸಮಯ. 2026 ಮಿಥುನ ರಾಶಿಯವರಿಗೆ ಒಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಮಯ. 2026 ಆತ್ಮಬಲದ ಮೇರೆಗೆ ನಿಮ್ಮ ಕಾರ್ಯಗಳನ್ನು ಜಯಿಸ್ತಕ್ಕಂಥ ಒಂದು ಕಾಲ. ನಿಜವಾಗ್ಲೂ ಹೇಳ್ತಿದ್ದೇನೆ, ಮಿಥುನ ರಾಶಿಯವರಿಗೆ ಇದೊಂದು ಸುವರ್ಣ ಅವಕಾಶಗಳಲ್ಲಿ ಒಂದು ಕೂಡ. ಈ ವರ್ಷ ನೀವು ಏನು ಅಂತಕ್ಕಂಥ ವಿಚಾರಗಳಲ್ಲಿ ನಿಮಗೆ ತಿಳಿತದೆ. ನೀವು ಮಾಡ್ತಕ್ಕಂಥ ಕರ್ಮ ಫಲ ಈ ವರ್ಷ ಉತ್ಕೃಷ್ಟವಾಗಿ ಶುಭವನ್ನು ಕೊಡ್ತದೆ. ನೀವು ಮಾಡ್ತಕ್ಕಂಥ ಧರ್ಮ ಫಲ ಈ ಒಂದು ವರ್ಷದಲ್ಲಿ ಉತ್ಕೃಷ್ಟವಾಗಿ ಕೊಡ್ತದೆ. 100ಕ್ಕೆ 100 ಭಾಗ ಹೇಳ್ತಾ ಇದ್ದೇನೆ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದರೋ ತಪ್ಪದೇ ಈ ವಿಡಿಯೋವನ್ನು ನೋಡಿ. ಹೇಗೆ ಲೈಫಲ್ಲಿ ಇರಬೇಕು, ಈ ವರ್ಷ ನವ ವರ್ಷ ಹೇಗೆ ನನಗೆ ಶುಭವನ್ನು ಕೊಡುತ್ತೋ, ಯಾವ ಒಂದು ಸಮಯ ನನಗೆ ಅನುಕೂಲ್ಯವಾಗಿರ್ತದೆ, ಈ ವರ್ಷ ನನ್ನಲ್ಲಿನ ಬದಲಾವಣೆಗಳಾದರೂ ಏನು, ಈ ಒಂದು ವರ್ಷ ನನಗೆ ಯಾವ ಬದಲಾವಣೆ ಬರ್ತದೆ, ಇದು 100ಕ್ಕೆ 100 ಭಾಗ ನಿಮಗೆ ಈ ಒಂದು 2026 ನವ ಒಂದು ವರ್ಷ ಖಂಡಿತ ಬದಲಾವಣೆಯ ಸಮಯ. ಈ ಬದಲಾವಣೆ ಕೆಲಸದಲ್ಲಾದರೂ ಆಗ್ಬೋದು, ಲೈಫಲ್ಲಾದರೂ ಆಗ್ಬೋದು, ಹಾಗೆ ಸ್ಥಳದಲ್ಲಾದರೂ ಆಗ್ಬೋದು. ಈ ಮೂರಲ್ಲಂತೂ ಖಂಡಿತ ಒಂದಾಗ್ತದೆ. ಒಂದು ವಿಶೇಷತೆ, 2026 ಆತ್ಮಬಲದ ಆತ್ಮಸ್ಥೈರ್ಯದ ಒಂದು ಕಾಲ. ಬಲವಾದಂಥ ಒಂದು ಆತ್ಮಸ್ಥೈರ್ಯ ಇರುತ್ತೆ. ಮನೆಯವರು ಮನೆಯವರು ಕೈಬಿಟ್ಟರು, ಸಂಗಾತಿ ಕೈಬಿಟ್ಟರು, ಭಾಳ ಮುಖ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದು ಇರ್ತದೆ. ಇದು ಅಷ್ಟೇ ಸತ್ಯ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ನಿಜವಾಗ್ಲೂ ನಿಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ಈ ಆತ್ಮಾವನ ಲೋಕ ಅಂದರೆ ನೀವು ಸೆಲ್ಫ್ ಒಂದು ಐಡೆಂಟಿಫಿಕೇಷನ್ಸ್, ಸೆಲ್ಫ್ ಇಂಟ್ರಾಗೇಷನ್ಸ್, ಇವೆಲ್ಲ ನಿಮ್ಮನ್ನು ಶುದ್ಧತೆಗೆ ತರ್ತದೆ. ಈ ವರ್ಷ ಖಂಡಿತವಾಗಿ ಹೇಳ್ತಾ ಇದ್ದೇನೆ, 2026 ಮಿಥುನ ರಾಶಿಯವರಿಗೆ ಈ ಒಂದು ಅಂದರೆ ಈ ವರ್ಷ ಖಂಡಿತ ಭಾಳ ಉಪಯೋಗವಾಗಿರ್ತಕ್ಕಂಥದ್ದು. ಕಂಕಣ ಭಾಗ್ಯದಲ್ಲಾಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ವಿದ್ಯಾಭ್ಯಾಸ, ಹಣಕಾಸು, ಮಾತು, ಹಾಗೆ ಸೌಂದರ್ಯ, ಯಾವುದೇ ಒಂದು ಪ್ರಜ್ಞೆಯನ್ನು ನೋಡೋಣ. ಇದರಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ಹಾಗೆ ಬದಲಾವಣೆಗಳು ಸಿಗುತ್ತೆ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಟು ಲಿಸನ್. ಯಾರೂ ಮಿಸ್ ಮಾಡ್ಕೋಬೇಡಿ. ಜ್ಯೋತಿಷ್ಯ ಇಟ್ಸ್ ಹ್ಯಾಪನ್ಡ್ ಆನ್ ಪ್ಲ್ಯಾನೆಟ್ಟಲ್ಲಿ ಆ ಪ್ಲ್ಯಾನೆಟ್ ಮುಖಾಂತರವಾಗಿ ನಮಗೆ ಜ್ಯೋತಿಷ್ಯವನ್ನು ನೋಡ್ತಕ್ಕಂಥ ಇರ್ತದೆ. ಈ ಒಂದು ವರ್ಷ ನಿಮಗೆ ಅನೇಕ ರೀತಿಯವಾಗಿರ್ತಕ್ಕಂಥ ಸಂದರ್ಭಗಳನ್ನು ಒದಗಿಸ್ತದೆ. ನೀವು ಏನು ಒಂದು ಬಯಸ್ತಿರೋ ಆ ಬಯಕೆಗಳು ಪೂರ್ಣವಾಗ್ತಕ್ಕಂಥ ವರ್ಷ ಕೂಡ ಆಗ್ತದೆ. ಬಟ್
ಈ ವರ್ಷ ಏನಪ್ಪ ಅಂದರೆ ಅದನ್ನೇ ನಾನು ಹೇಳ್ತಕ್ಕಂಥದ್ದು, ನಿಮ್ಮಲ್ಲಿನ ಬದಲಾವಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಿಥುನ ರಾಶಿ, ನೀವು ಅತಿಯಾದಂಥ ಚೇಂಜಸ್ಸನ್ನು ತಪ್ಪಿಸಿ, ಇದನ್ನು ನಾನು ಹೇಳ್ತಾ ಇದ್ದೇನೆ. ಈ ವರ್ಷ ನೀವು ಒಂದು ಎಚ್ಚರಿಕೆಯ ಗಂಟೆ, ಅತಿಯಾದಂಥ ಬದಲಾವಣೆ. ಈ ಕೆಲಸ ಮಾಡ್ತಾ ಇದ್ದೆ, ಆ ಕೆಲಸ ಮಾಡೋಣ. ಅಫ್ಕೋರ್ಸ್ ನಾನು ಇವ್ರ ಜೊತೆ ಮಾತುಕತೆ ಆಡ್ತಾ ಇದ್ದೆ, ಆ ಮಾತುಕತೆಯಲ್ಲಿ ಏನೋ ಬದಲಾವಣೆ ಮಾಡ್ಕೊಳ್ಳೋಣ. ಹಾಗೆ ಯಾರನ್ನೋ ಒಬ್ಬನ್ನ ಇಷ್ಟಪಡ್ತಾ ಇದ್ದೆ, ಆ ಇಷ್ಟಪಟ್ಟದ್ರಲ್ಲಿ ಚೇಂಜಸ್ ಮಾಡ್ಕೊಳ್ಳೋಣ. ಹಾಗೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಾಗಿತ್ತು, ಆ ಬಿಸ್ನೆಸ್ ಬೇಡ, ಯಾಕೋ ಸರಿಯಾಗ್ತಿಲ್ಲ, ಬದಲಾವಣೆ. ಈ ಒಂದು ಬದಲಾವಣೆ ನಿಮಗೆ ಖಂಡಿತವಾಗಿ ಹಿನ್ನಡೆ ತರುತ್ತೆ. ಯಾಕೆಂದರೆ ಪಾಸಿಟಿವ್ ಸೈಡು ನೋಡಬೇಕು, ನೆಗೆಟಿವ್ ಸೈಡು ನೋಡಬೇಕು. ಎಲ್ಲ ಪಾಸಿಟಿವ್ನೇ ಕೊಡಲಿಕ್ಕಾಗಲ್ಲ. ಹೆಚ್ಚಿನದಾಗಿ ಅನೇಕ ಬದಲಾವಣೆ, ಒಂದು ನಿರ್ಧಾರ, ಒಂದು ದೃಢ ನಿರ್ಧಾರ, ಒಂದು ದೃಢ ಸಂಕಲ್ಪ ನಿಮ್ಮನ್ನು ಅತಿ ಎತ್ತರಕ್ಕೆ, ಜೀವನದಲ್ಲಿ ಒಂದು ನೆಮ್ಮದಿಯ ವಾತಾವರಣ ತಂದುಕೊಡೋದ್ರಲ್ಲಿ 2025 ಇನ್ನೊಂದು ಮಾತಿಲ್ಲ. 2026 ಈ ಒಂದು ನವ ವರ್ಷ, ಆಂಗ್ಲ ವರ್ಷದ ಪ್ರಕಾರ ನೀವೊಬ್ಬ ವಿಲ್ ಪವರ್ ವ್ಯಕ್ತಿಯಾಗಿ ಬೆಳಿತೀರಿ. ವಿದ್ಯಾಭ್ಯಾಸದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಸಿಗುತ್ತೆ. ಮದುವೆ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಸಿಗ್ತದೆ. ಹಾಗೆ ಅಧಿಕಾರದ ಒಂದು ಮನೋಭಾವ, ರಾಜಕೀಯ ವ್ಯವಸ್ಥೆ, ಸರ್ಕಾರಿ ಕೆಲಸದಲ್ಲಿ ವ್ಯವಸ್ಥೆ, ಜೊತೆಗೆ ನಿಮ್ಮ ಒಂದು ಡಿಗ್ನಿಫೈಡ್ ಹೆಸರು, ಕೀರ್ತಿ, ಪ್ರತಿಷ್ಠೆ, ಅಧಿಕವಾಗಿರ್ತಕ್ಕಂಥ ಲಾಭ, ಅಧಿಕವಾಗಿರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಲಾಭವನ್ನು ಬರ್ತಕ್ಕಂಥ ಇರುತ್ತೆ. ದಾಂಪತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕಂಕಣ ಭಾಗ್ಯದ ಲಭ್ಯತೆ ಇರತಕ್ಕಂಥ ಇರುತ್ತೆ. ಇವೆಲ್ಲ ವಿಚಾರಗಳು 2025ರಲ್ಲಿ ಜರುಗ್ತದೆ. ನೋಡಿ, ಮಿಥುನ ರಾಶಿಯವರಿಗೆ ಇದು ಸುವರ್ಣ ಅವಕಾಶಗಳಂತ ತಪ್ಪಾಗಲಾರ್ದು. ಈ ಸುವರ್ಣ ಅವಕಾಶದಲ್ಲಿ ನೋಡಿ, ಗುರು 2026 ಜೂನ್ವರೆಗೂ ಕೂಡ ಮಿಥುನ ರಾಶಿಯಲ್ಲಿ ವಕ್ರನಾಗ್ತಾನೆ. ಈ ಒಂದು ಸಂದರ್ಭ ನಿಮ್ಮನ್ನು ರಿಟ್ರೀವ್ ಮಾಡ್ತಕ್ಕಂಥ ಕಾಲ. ಏನು ರಿಟ್ರೀವ್ ಅಂದರೆ ಆತ್ಮಾವಲೋಕನ ಕಾಲ ಆಗುತ್ತೆ. ಈ ಒಂದು ಜನ್ಮಗುರು ಅಂತ ಕರೆದ್ವಿ. ಜನ್ಮಗುರು ನರೋದುಕ್ಕಂ ಯಾವಾಗ ಆಗ್ತದೆ? ಧರ್ಮಕಾರಕವಾಗಿರ್ತಕ್ಕಂಥದ್ದು ಗುರು. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅಧಿಕ ಬದಲಾವಣೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಿಮಗೆ ನರೋದುಃಖವನ್ನು ಕೊಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಅದೇ ಗುರು ಜ್ಞಾನಕ್ಕೆ ಕಾರಕವಾಗಿರೋದ್ರಿಂದ ಸರಿಯಾದಂಥ ಜ್ಞಾನ ಸನ್ಮಾರ್ಗವನ್ನು ಕೊಟ್ಟೇ ಕೊಡುತ್ತೆ. ಹೂ ಇಸ್ ದ ರೈಟ್, ಹೂ ಇಸ್ ದ ರಾಂಗ್ ಖಂಡಿತವಾಗಿ ಕೊಡುತ್ತೆ. ಬಟ್ ನೋಡಿ, 7 ಮತ್ತು 10ರ ಅಧಿಪತಿ ಆಗಿರತಕ್ಕಂಥದ್ದು ಗುರು ಅಲ್ವಾ? ಈ 7, 10ರ ಅಧಿಪತಿ ನಿಮ್ಮ ಸಂಗಾತಿಯೇ ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದು ಬರ್ತದೆ. ದಾಂಪತ್ಯದಲ್ಲಿ ವಿರಸವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಮೊದಲು ಆರಂಭದ ವರ್ಷದಲ್ಲಿ ನೀವು ಕೂಡ ಅದೇ ರೀತಿಯಾಗಿ ಕೋಪದ ಅಭಿವ್ಯಕ್ತಿಗಳಾಗಿ ಬೆಳಿತೀರಿ. ಮೊದಲ ಆರಂಭದ 6 ತಿಂಗಳ ಕಾಲ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಕಾರ್ಯದಲ್ಲಿ ವಿಳಂಬತೆ ಆಗಬಹುದು. ಹಣಕಾಸಿನ ಸುಸ್ಥಿತಿ, ಹಾಗೆ ಸಾಲ ಬಾಧೆ ಆಗಬಹುದು. ಆರೋಗ್ಯದಲ್ಲಿ ಪದೇ ವ್ಯತ್ಯಾಸಗಳು ಬರ್ಬೋದು. ಇವೆಲ್ಲ ನಡೀತದೆ. ಬಟ್ ಒನ್ ಥಿಂಗ್, ಆಗಸ್ಟ್ವರೆಗೂ ಶನಿ ಮೀನರಾಶಿಯಲ್ಲಿದ್ದು ಆಗಸ್ಟ್ ನಂತರ ವಕ್ರಗತಿಗೆ ಜಾರ್ತಾನೆ. ಆ ವಕ್ರಗತಿ ನಿಮಗೆ ಕೆಲವೊಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ಬೋದು. ಮುಂದೆ ಬರ್ತಕ್ಕಂಥ ಸಮಯ ನಾನು ಕೆಲಸದಲ್ಲಿ ಬದಲಾವಣೆ ಮಾಡ್ಕೋಬೋದು, ಅಥವಾ ಕೆಲಸದ ಸ್ಥಳವನ್ನು ಚೇಂಜ್ ಮಾಡ್ಕೋಬೋದು. ಇವೆಲ್ಲ ತರುತ್ತೆ. ಬಟ್ ಹೆಸರು, ಕೀರ್ತಿ, ಪ್ರತಿಷ್ಠೆ, ಬಟ್ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ, ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಸೌಲಭ್ಯಗಳು, ಹಾಗೆ ಸರ್ಕಾರಿ ಕೆಲಸಗಳಲ್ಲಿ ತಲ್ಲೀನತೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗೆ ಸಾಧ್ಯವಾದಷ್ಟು ಕೂಡ ಕೆಲಸದಲ್ಲಿ ಬೇರೆ ದೇಶದ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತಕ್ಕಂಥದ್ದು ಇರ್ತದೆ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ, ವರ್ಷ ಆರಂಭದಲ್ಲಿ ಈ ಘಟನೆಗಳು ನಡೆಯುತ್ತೆ. ವರ್ಷದ ಆ ಮಧ್ಯಭಾಗದಿಂದ ಖಂಡಿತವಾಗಿ ನಿಮ್ಮ ಹಣಕಾಸು ವ್ಯವಸ್ಥೆಗಳು ಸ್ವಲ್ಪ ಗರಿಗೆದರುತ್ತೆ. ಗುರುವಿನ ಬಲ ಸಿಗ್ತದೆ. ಅಪ್ ಟು ಅಕ್ಟೋಬರ್ 31ರವರೆಗೂ ಕೂಡ ಗುರು ಉಚ್ಚಸ್ಥಾನದಲ್ಲಿ, ಧನಸ್ಥಾನದಲ್ಲಿರ್ತದೆ.
ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ, ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ, ಹಾಗೆ ಹಣಕಾಸು ವೃದ್ಧಿ ಇರ್ತಕ್ಕಂಥದ್ದು ಇರ್ತದೆ, ದಾಂಪತ್ಯದಲ್ಲಿ ಹೊಸ ವ್ಯಕ್ತಿಗಳ ಆಗಮನ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು, ಸಂತಾನ ಯೋಗ ಭಾಗ್ಯದ ಲಭ್ಯತೆ ಇರ್ತಕ್ಕಂಥದ್ದು ಅಪೇಕ್ಷೆ ಮಾಡ್ತಕ್ಕಂಥದ್ದು ಗುರುವಿನ ಬಲದೊಂದಿಗೆ ವಿಶೇಷವಾಗಿರ್ತಕ್ಕಂಥದ್ದು ಕಂಕಣ ಭಾಗ್ಯ ಲಭ್ಯತೆ 100ಕ್ಕೆ 100 ಭಾಗ ಸಂಭವನೀಯ. ಅದು ದಶಾಭುಕ್ತಿಗಳನ್ನು ನೋಡ್ಕೋಬೇಕು. ಮಿಥುನ ರಾಶಿ ಲಗ್ನ ಯಾವುದಾದ್ರೂ ನೋಡು, ಮಿಥುನ ರಾಶಿ ಲಗ್ನ ಇದ್ದೆ ಗುರುಗಳೇ, ಅಫ್ಕೋರ್ಸ್ ಲಗ್ನ ನೋಡ್ಕೊಳ್ಳಿ. ಇದು ಮಧ್ಯಭಾಗದ ನಂತರ ಕೆಲಸದಲ್ಲಿ ಉತ್ಕೃಷ್ಟತೆ ಸಿಗ್ತದೆ, ಹೆಸರು ಕೀರ್ತಿ ಪ್ರತಿಷ್ಠೆ, ಚೇಂಜ್ ಆಫ್ ಜಾಬ್ ಇರ್ತಕ್ಕಂಥದ್ದು ಇರುತ್ತೆ, ವಿಲ್ ಪವರ್ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ, ಭಯವನ್ನು ಪಡ್ತಕ್ಕಂಥದ್ದು ದೂರ ಆಗ್ತಕ್ಕಂಥದ್ದು ಇರ್ತದೆ. 2026 ಖಂಡಿತವಾಗಿ ಭಾಳ ವಿಶೇಷವಾಗಿ ಮಧ್ಯಭಾಗದಿಂದ ನಿಮಗೆ ಧನಲಾಭವಾಗೋದು, ಅದರಲ್ಲಿ ಎರಡು ಮಾತಿಲ್ಲ. ಕೆಲಸದಲ್ಲಿ ಬದಲಾವಣೆ ತರುತ್ತೆ. ಯಾರ್ಯಾರು ಕೆಲಸಕ್ಕೆ ಅತೀ ಬದಲಾವಣೆ ಸಿಗ್ತಾ ಇಲ್ಲ ಖಂಡಿತ ಪರ್ಮನೆಂಟ್ ಆಗ್ತಕ್ಕಂಥದ್ದು ಇರ್ತದೆ. ನೋಡ್ಕೊಳ್ಬೇಕಾದ್ರೆ ನೀವು ಒಬ್ಬ ಪರ್ಮನೆಂಟ್ ಒಂದು ವ್ಯಕ್ತಿತ್ವ ಅಂದರೆ ಅರ್ಥಾತ್ ಆ ಕೆಲಸದಲ್ಲಿ ಪರ್ಮನೆಂಟ್ ಆಗ್ತಕ್ಕಂಥದ್ದು ಇರುತ್ತೆ. ಸುಮ್ಮನೆ ಕಾಂಟ್ರಾಕ್ಟಲ್ಲಿ ಮಾಡ್ತಿದ್ದೆ ಗುರುಗಳೇ, ಅಫ್ಕೋರ್ಸ್ ಈ ಒಂದು ವರ್ಷ ಸ್ವಲ್ಪ ಮಟ್ಟಿಗೆ ಅದು ಪರ್ಮನೆಂಟ್ ಆಗ್ತಕ್ಕಂಥ ಸೂಚನೆಗಳು ಲಭ್ಯವಾಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗಿರ್ತದೆ. ಹಾಗೆ ಮಿಥುನ ರಾಶಿ ಒಂದು ಏನಪ್ಪ ಅಂದರೆ ಕೆಲವೊಂದು ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅದರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಿಕೊಳ್ಳಿ. ನಿಮ್ಮ ದಾಖಲಾತಿಗಳನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಿಕೊಳ್ಳಿ. ಬಟ್ ಕೊನೆಯ ಭಾಗದಲ್ಲಿ ನೋಡ್ಕೊಳ್ಳಿ, ಏನು ಕೊನೆಯ ಭಾಗ ಡಿಸೆಂಬರಲ್ಲಿ ಸ್ವಲ್ಪ ಮಟ್ಟಿಗೆ ಕುಟುಂಬ ಮತ್ತು ಹಣಕಾಸು ಕೆಲವೊಂದು ಬದಲಾವಣೆಗಳನ್ನು ತರ್ತಕ್ಕಂಥದ್ದು ಸಹಿತವಾಗಿ ಬರ್ತದೆ ಕೊನೆಯ ಭಾಗದಲ್ಲಿ. ನೋಡಿ, ಈ ಒಂದು ಮಿಥುನ ರಾಶಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಹಾಗೆ ವಿದ್ಯಾಭ್ಯಾಸದ ಒಂದು ವಿಚಾರಗಳನ್ನು ತಗೊಂಡಾಗ ವಿದ್ಯಾಭ್ಯಾಸದಲ್ಲಿ ಖಂಡಿತವಾಗಿ ಈ ವರ್ಷ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ. ಹಾಗೆ ನೆಮ್ಮದಿಯನ್ನು ಪಡಿತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿರ್ತದೆ. ಈ ವರ್ಷ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಲಾಭ ಲಭ್ಯತೆ ಇರ್ತದೆ. ಖಂಡಿತ ಒಂದು ವರ್ಷ 2026 ಹೈಯರ್ ಎಜುಕೇಷನ್ ಮಾಡಬೇಕು ಅಂತಕ್ಕಂಥವ್ರಿಗೂ ಸಹಿತ ಶುಭವನ್ನು ಕೊಡುತ್ತೆ. ಹಾಗೆ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಹಣಕಾಸಿನ ವ್ಯವಸ್ಥೆಗಳು ಲಭ್ಯವಾಗ್ತದೆ. ಹಾಗೆ ಕೆಲಸದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಹೌದು. ಅದೇ ರೀತಿಯಾಗಿ ಇನ್ನು ವ್ಯಾಪಾರದ ವಿಚಾರಕ್ಕೆ ಬಂದಾಗ ಮಧ್ಯಭಾಗದವರೆಗೂ ಸ್ವಲ್ಪ ವ್ಯಾಪಾರ ಡಲ್ಲಿರುತ್ತೆ. ಹಲವಾರು ಪ್ರಯತ್ನವನ್ನು ಮಾಡಿದ್ರು ಸಹಿತ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರ್ತಕ್ಕಂಥ ಇರುತ್ತೆ. ಲಾಭದ ಕೊರತೆ ಆಗ್ತಕ್ಕಂಥದ್ದು ಸಾಧ್ಯತೆಗಳನ್ನು ತೋರಿಸ್ತದೆ. ಹಾಗೆ ನಿಧಾನ ಮಂದಗತಿಯಲ್ಲಿರ್ತಕ್ಕಂಥದ್ದು ಇವೆಲ್ಲವನ್ನು ನೋಡ್ಬೋದು. ಬಟ್ ಆಫ್ಟರ್ ಒಂದು 6 ತಿಂಗಳಾದ ನಂತರ ಇದ್ದಕ್ಕಿದ್ದಾಗೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಹಾಗೆ ವ್ಯಾವಹಾರಿಕವಾಗಿ ಲಾಭವನ್ನು ಪಡಿತದೆ. ಶುಭವನ್ನು ಹಣಕಾಸು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಿಬಿಡ್ತದೆ. ಹಾಗೆ ದಾಂಪತ್ಯದ ವಿಚಾರದಲ್ಲೂ ಮಧ್ಯಭಾಗದವರೆಗೂ ಸ್ವಲ್ಪ ಒಂದು ಹಿಂದೆ ಮುಂದೆ ಇರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಹಿಂದೆ ಮುಂದೆ ಅರ್ಥಾತ್ ಏನು, ದಾಂಪತ್ಯದಲ್ಲಿ ಅಷ್ಟು ನೆಮ್ಮದಿ ಸಿಗೋದು ಕಷ್ಟ. ಮೊದಲ ವರ್ಷ ಆರಂಭಗಳ ಕಾಲ 6 ತಿಂಗಳಲ್ಲಿ, ತದನಂತರದಲ್ಲಿ ನಿಮಗೆ ವೈವಾಹಿಕ ಜೀವನದಲ್ಲಿ ಮದುವೆ ವಿಚಾರಗಳಲ್ಲಿ ನಿಮಗೆ ಖಂಡಿತವಾಗಿ ಯಶಸ್ಸು ಸಿಗ್ತದೆ, ಸ್ವಲ್ಪ ನೆಮ್ಮದಿ ಸಿಗ್ತದೆ. ಒಂದು ನಾನು ಹೇಳಬೇಕು ಅಂದರೆ ನಿಮಗೆ ಒಂದು ಹೊಸ ಬದಲಾವಣೆಯ ಸಮಯ ವೈವಾಹಿಕ ಜೀವನದಲ್ಲಿದ್ದೇ ಇರ್ತದೆ, ಖಂಡಿತವಾಗಿರುತ್ತೆ. ಈ ಒಂದು ಕಾಲ ಯಾಕೆಂದರೆ ನಿಮ್ಮ ಸ್ಥಾನವನ್ನು ನೋಡಿದಾಗ ಒಂದು ಹೊಸ ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ಕಾಲ. 100ಕ್ಕೆ 100 ಭಾಗ ಇಟ್ಸ್ ಹ್ಯಾಪಂಡ್. ಹಾಗೆ ಆರೋಗ್ಯದ ವಿಚಾರಕ್ಕೆ ಬಂದಾಗಲೂ ಆರೋಗ್ಯ ನಿಮಗೆ ಶುಭಾಶುಭಗಳು ಎರಡೂ ಕೂಡ ಕೂಡಿರ್ತಕ್ಕಂಥದ್ದು ಇರ್ತದೆ. ಅತಿಯಾದಂಥ ಕೋಪವನ್ನು ತಪ್ಪಿಸ್ಬೇಕು ತಾವು. ಸ್ವಲ್ಪ ಕೋಪದಿಂದ ಅನರ್ಥಗಳು ಜಾಸ್ತಿ ಆಗುತ್ತೆ.
ಎರಡೂ ಕೂಡ 50-50% ಇರ್ತದೆ. ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಖಂಡಿತ ಕೆಲಸದಲ್ಲಿ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ನಾನು ಆಗಲೇ ಹೇಳಿದಾಗೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಪರ್ಮನೆಂಟ್ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಹಾಗೆ ಆ ಕೆಲಸದಲ್ಲಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಹಾಗೆ ಇನ್ನೊಂದು ವಿಶೇಷವಾಗಿ ವಿದೇಶ ಯೋಗ, ಯಾರಾದರೂ ರಿಸರ್ಚ್ PhD ಮಾಡ್ತಾ ಇರತಕ್ಕಂಥವ್ರಿಗೆ ಖಂಡಿತವಾಗಿ ಈ ಒಂದು ವರ್ಷ ಸುವರ್ಣ ಅವಕಾಶವನ್ನು ಕೊಡುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇರ್ತಕ್ಕಂಥವ್ರಿಗೆ ಸುವರ್ಣ ಅವಕಾಶವನ್ನು ಕೊಡುತ್ತೆ. ಸರ್ಕಾರಿ ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಕೆಲಸದಲ್ಲೂ ಕೂಡ ಉತ್ಕೃಷ್ಟತೆ ಆಗುತ್ತೆ. ಇನ್ನು ಈ ಒಂದು ಸಂತಾನ ಭಾಗ್ಯ ಅಂತ ನೋಡಿದ್ವಿ. ಈ ಸಂತಾನ ಭಾಗ್ಯ 2026 ಮಧ್ಯಭಾಗದಿಂದ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು ತೋರಿಸ್ತದೆ. ಅದು ಸಾಧ್ಯತೆಗಳು. ಗುರು ಧನಸ್ಥಾನಕ್ಕೆ ಬಂದಾಗ ಅಲ್ಲಿ ನಿಮಗೆ ಹೊಸ ಅತಿಥಿಯ ಆಗಮನವಿರ್ತಕ್ಕಂಥದ್ದು ಇರ್ತದೆ. ಇವೆಲ್ಲ ಕೂಡ ಮಧ್ಯಭಾಗದಿಂದ ಉತ್ಕೃಷ್ಟ ಫಲಗಳನ್ನು ಕೊಡುತ್ತೆ. ಹಾಗೆ ಒಂದೊಂದಾಗಿ ನಾವು ನೋಡ್ಕೊಂಬಂದಾಗ ಈ ಜನವರಿ ತಿಂಗಳಲ್ಲಿ ನಿಮಗೆ ಮಿಥುನ ರಾಶಿಯವರಿಗೆ ಖಂಡಿತ ನೀವು ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ಪಡಿಬೋದು. ಶತ್ರು ದಮನವಾಗ್ತಕ್ಕಂಥಿರ್ತದೆ. ಕೆಲಸದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಬರ್ತದೆ. ಹಾಗೆ ಕೆಲಸ ಪರ್ಮನೆಂಟ್ ಆಗ್ತಕ್ಕಂಥದ್ದು, ಸಂಬಳ ಜಾಸ್ತಿ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ವಿದ್ಯಾರ್ಥಿಗಳಿಗೆ ಶುಭ. ಹಾಗೆ ನಿಮ್ಮ ಅಧಿಕಾರದ ಒಂದು ಮನೋಭಾವದಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತೀರಾ. ದೀರ್ಘವಾಗಿರ್ತಕ್ಕಂಥ ಲಾಭ, ಬಿಸ್ನೆಸ್ಸಲ್ಲಿ ಲಾಭ ಪಡೀತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಫೆಬ್ರವರಿಯಲ್ಲಿ ನೀವು ಅಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು. ಯಾವ ರೀತಿ ಎಚ್ಚರ ಯಾವನರಲ್ಲಿ ಇಲ್ಲಿ ಮಿಥುನ ರಾಶಿ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಎಂದಾಗ ನೀವು ಇಷ್ಟು ಗೋಸ್ ಟು ಡಿವೋರ್ಸ್ಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ. ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಆ ಒಂದು ವಿಚಾರದಲ್ಲಿ ಬರ್ತದೆ. ಬಟ್ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿಂದೆ ಮುಂದೆ ಹೋಗ್ತಕ್ಕಂಥಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ತದೆ ಫೆಬ್ರವರಿಯಲ್ಲಿ. ಹಾಗೂ ಸ್ವಲ್ಪ ಅಹಮ್ಮಿಂದ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಈ ಫೆಬ್ರವರಿ ತಿಂಗಳು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಈ ಮರ್ತೋಗ್ತಕ್ಕಂಥ ಕಾಯಿಲೆ ಬರುತ್ತೆ, ಹಿನ್ನಡೆ ಬರ್ತಕ್ಕಂಥದ್ದು ಸಾಧ್ಯತೆಗಳನ್ನು ತೋರಿಸ್ತದೆ. ಬಟ್ ಅವರೇಜ್ ಆಗಿ ತಗೊಂಡಾಗ ಒಂದು ಶುಭಾಶುಭಗಳ ಕಾಲ ಕೂಡ ಫೆಬ್ರವರಿ. ಇಲ್ಲಿ ಮಾರ್ಚ್ ತಿಂಗಳಲ್ಲಿ ನೋಡಿದಾಗ ಖಂಡಿತ ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ, ಲಾಭ, ಹಾಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳ ಲಭ್ಯತೆ ಆಗುತ್ತೆ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ಲಾಭವನ್ನು ಪಡಿಬೋದು, ಬಿಸ್ನೆಸ್ಸಲ್ಲಿ ಲಾಭವನ್ನು ಪಡಿಬೋದು, ಶತ್ರು ಭಯವನ್ನು ನಿವಾರಣೆಯನ್ನು ಮಾಡ್ಬೋದು, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳು ಸಹಿತ ಮಧ್ಯಭಾಗದವರೆಗೂ ಏಪ್ರಿಲ್ ತಿಂಗಳು ಶುಭವಿರ್ತದೆ. ಮಧ್ಯಭಾಗದ ನಂತರ ನೀವು ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿ. ಹಾಗೂ ನೀವು ಏನಾದರೂ ಅನ್ನೆಸಸರಿಯಾಗಿ ಯಾರಿಗಾದರೂ ದುಡ್ಡು ಕೊಟ್ಟರೆ ಖಂಡಿತವಾಗಿ ಈ ಒಂದು ಮಾಸದಲ್ಲಿ ಏಪ್ರಿಲ್ ಮಧ್ಯಭಾಗದ ಮೇಲೆ ಸ್ವಲ್ಪ ಅಶುಭದ ಕಾರ್ಯಗಳಾಗ್ತದೆ. ಕಾರ್ಯಗಳಲ್ಲಿ ಖರ್ಚುಗಳು ಜಾಸ್ತಿ ಬರ್ತದೆ. ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗ್ತದೆ. ಬಿಸ್ನೆಸ್ಸಲ್ಲಿ ನಷ್ಟವನ್ನು ಅನ್ಬಿಡ್ತೀರಾ. ಮಕ್ಕಳಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಸಾಧ್ಯತೆ ಬರೆದ್ಬಿಡುತ್ತೆ. ಈ ಒಂದು ವಿಚಾರದಲ್ಲಿ ಶುಕ್ರ ಶಾಂತಿಯನ್ನು ಮಾಡಿಕೊಳ್ಳಿ. ಅರ್ಥಾತ್ ಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮೊಸರು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ಮೇ ತಿಂಗಳ ವಿಚಾರದಲ್ಲಿ ಮೇ ತಿಂಗಳು ಮಧ್ಯಭಾಗದವರೆಗೂ ಖರ್ಚುಗಳು ಜಾಸ್ತಿ ಬರ್ತವೆ, ವೆಚ್ಚಗಳು ಜಾಸ್ತಿ ಆಗ್ಬೋದು. ಹಾಗೆ ಮಕ್ಕಳಿಗೋಸ್ಕರ ಖರ್ಚುಗಳಾಗ್ಬೋದು, ಅನ್ನೆಸಸರಿ ಸ್ನೇಹಿತರಿಗೋಸ್ಕರ ಖರ್ಚುಗಳಾಗ್ಬೋದು, ದುಂದು ವೆಚ್ಚಗಳು ಜಾಸ್ತಿ ಬರ್ತದೆ. ಮಧ್ಯಭಾಗದ ನಂತರ ಸ್ವಲ್ಪ ಮಟ್ಟಿಗೆ ಆಗ ನಿಮಗೆ ನೆಮ್ಮದಿಯನ್ನು ತರ್ತಕ್ಕಂಥಿರುತ್ತೆ. ವಿದ್ಯಾರ್ಥಿಗಳಿಗೆ ಶುಭವನ್ನು ಕಾಣ್ತಕ್ಕಂಥದ್ದಿರ್ತದೆ. ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಆ ಒಂದು ಮಾಸದಲ್ಲಿ ಬರ್ತಕ್ಕಂಥಿರುತ್ತೆ. ವ್ಯಾಪಾರ ವೃದ್ಧಿ ಆಗ್ತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ. ಹಾಗೂ ಜೂನಲ್ಲಿ ನೋಡಿ, ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಒಂದು ಹಣಕಾಸಿನ ವೃದ್ಧಿ, ದಾಂಪತ್ಯದಲ್ಲಿ ವಿರಸ ಇರತಕ್ಕಂಥವ್ರಿಗೆ ಶುಭವನ್ನು ಕೊಡುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರ್ತದೆ. ಹಾಗೆ
ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನವಾಗ್ತಕ್ಕಂಥದ್ದಿರುತ್ತೆ. ವಿದ್ಯಾರ್ಥಿಗಳಿಗೆ ಶುಭವನ್ನು ಕೊಡುತ್ತೆ. ಖಂಡಿತವಾಗಿ ನಿಮಗೆ ಜೂನ್ ತಿಂಗಳು ಒಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ, ಮನೆಯ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು. ಹಾಗೆ ಜುಲೈ ತಿಂಗಳು ಹಣಕಾಸು ವೃದ್ಧಿ, ಕುಟುಂಬದ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಮಾಡ್ತೀರಿ. ಹಾಗೂ ಒಂದು ಬದಲಾವಣೆ ಖಂಡಿತ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ, ಹಣಕಾಸು ವೃದ್ಧಿ ಇರ್ತದೆ, ಕೆಲಸದಲ್ಲಿ ಸ್ವಲ್ಪ ಶ್ರಮವನ್ನು ಪಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಬಟ್ ಆಫ್ಕೋರ್ಸ್ ಆದರೂ ಸಹಿತ ಜುಲೈ ತಿಂಗಳು ನಿಮಗೆ ಒಂದು ಸಣ್ಣ ಬದಲಾವಣೆಯ ಕಾಲ. ಬಟ್ ಕೆಲವೊಂದು ವಿಚಾರಗಳಲ್ಲಿ ಬದಲಾವಣೆ ತಗೊಳ್ತಕ್ಕಂಥ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಮಯ. ಹಾಗೆ ಆಗಸ್ಟ್ ತಿಂಗಳು ಸಾಧ್ಯವಾದಷ್ಟು ಈ ಮೀಡಿಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಈ ಸೇವಾ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ, ಹಾಗೆ ಈ ಒಂದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ಗೆ, ವಾಹನ ಚಾಲಕರಿಗೆ, ಇವೆಲ್ಲರಿಗೂ ಕೂಡ ಒಂದು ಶುಭವನ್ನು ಕೊಡುತ್ತೆ. ಕ್ರಯ ವಿಕ್ರಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ 2026 ಅಂದರೆ ಜುಲೈ ತಿಂಗಳು ಲಭ್ಯತೆ ಆಗುತ್ತೆ. ಆಗಸ್ಟ್ ತಿಂಗಳು ಆತ್ಮಬಲದ ಸ್ಥೈರ್ಯ ಇರತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ. ಹಾಗೂ ಸ್ವಲ್ಪ ಈ ಒಂದು ಮಾಸ ಎಫರ್ಟ್ಗೆ ಅಂದರೆ ಆತ್ಮಬಲ, ತೋಳ್ಬಲ ಇರ್ತಕ್ಕಂಥದ್ದು ಇರ್ತದೆ. ಆಸ್ತಿಯ ವಿಚಾರದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಸಾಧ್ಯತೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಬರ್ತಕ್ಕಂಥದ್ದು ತೋರಿಸ್ತದೆ. ಸಹೋದರ ಸಹೋದರಿಯರೇ ಆಗಿರ್ಬೋದು. ಒಂದು ವಿಶೇಷವಾಗಿ ಹೇಳಬೇಕು ಅಂದರೆ ಒಂದು ಬದಲಾವಣೆಯ ಕಾಲ, ಒಂದು ಸ್ವಲ್ಪ ಕಷ್ಟ ನಷ್ಟಗಳಿಂದ ಕೂಡಿರ್ತಕ್ಕಂಥ ಕಾಲ. ಸೆಪ್ಟೆಂಬರ್ ತಿಂಗಳು ಖಂಡಿತ ಒಂದು ವಿದ್ಯಾರ್ಥಿಗಳಿಗೆ ವರದಾನವಾಗಿ ಪರಿಣಾಮವನ್ನು ಬೀರ್ತದೆ. ಬಿಸ್ನೆಸ್ಸಲ್ಲಿ ಉತ್ಕೃಷ್ಟ ಫಲಗಳನ್ನು ಸಿಗ್ತಕ್ಕಂಥದ್ದಿರ್ತದೆ. ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ. ಆಸ್ತಿ ಖರೀದಿ ಯೋಗ, ಮನೆಯ ವಿಚಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ವ್ಯಾಪಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರ್ತದೆ. ಹಾಗೆ ದಾಂಪತ್ಯದಲ್ಲಿ ಸುಖವನ್ನು ಜೀವನವನ್ನು ನಡೆಸ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಅಕ್ಟೋಬರ್ ತಿಂಗಳು ಎಚ್ಚರ. ಅಕ್ಟೋಬರ್ ತಿಂಗಳು ಸ್ವಲ್ಪ ಮಟ್ಟಿಗೆ ಶುಭ ಕಾರ್ಯಗಳಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ಬೋದು. ನಿಮ್ಮ ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ನಷ್ಟವನ್ನು ತರ್ಬೋದು. ಮಕ್ಕಳಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ಬೋದು. ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಧಾರ್ಮಿಕತೆಗೆ ಹೆಚ್ಚಿನ ಒಲವನ್ನು ಕೊಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸಾಧ್ಯವಾದಷ್ಟು ಕೂಡ ಇಲ್ಲಿ ದುರ್ಗಾರಾಧನೆ ಮಂತಲ್ಲಿ ಮಾಡಿ. ಹಾಗೆ ನವೆಂಬರ್ ತಿಂಗಳು ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭದ ಲಭ್ಯತೆ ಆಗುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಕೇಸಿತ್ತು, ಜಯವನ್ನು ಸಾಧಿಸ್ತೀರಿ. ಸ್ನೇಹಿತರಿಂದ ಲಾಭವನ್ನು ಪಡಿತೀರಿ. ಹಾಗೆ ಒಂದು ಬದಲಾವಣೆಯನ್ನು ಪ್ರೇರೇಪಿತವಾಗಿರ್ತಕ್ಕಂಥ ಕಾಲ ಕೂಡ ಆಗ್ತದೆ ನವೆಂಬರ್ ತಿಂಗಳು. ಸಣ್ಣ ಒಂದು ನಿರ್ಧಾರಗಳು ತಗೊಳ್ತಕ್ಕಂಥ ಸಮಯನೂ ಕೂಡ ಆಗ್ತಕ್ಕಂಥಿರ್ತದೆ. ಜೊತೆಗೆ ನಿಮ್ಮ ಸಹೋದರಗಳಿಂದ ಕೆಲವೊಂದು ಲಾಭಗಳು ಲಭ್ಯತೆ ಆಗ್ತಕ್ಕಂಥದ್ದು ಸಹಿತವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ಪೋರ್ಟಿವ್ನೆಸ್ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ. ಒಂದು ಕ್ರಿಯೇಟಿವ್ನೆಸ್ಸಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಡಿಸೆಂಬರ್ ತಿಂಗಳು ನೀವು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ಬರುತ್ತೆ. ದಾಂಪತ್ಯದಲ್ಲಿ ಮಾತುಕತೆಗಳು ಜಾಸ್ತಿ ಆಗ್ತದೆ. ಹಾಗೂ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ. ಅನೇಕ ರೀತಿಯಾದಂಥ ಎಫರ್ಟ್ ಮೋರ್ ಇಂಪಾರ್ಟೆಂಟ್ ಈ ಒಂದು ಸಂದರ್ಭದಲ್ಲಿ. ಹಾಗೆ ಕೆಲಸದಲ್ಲೂ ಕೂಡ ಸಣ್ಣ ಪುಟ್ಟ ಒತ್ತಡಗಳು ಕಾಣಿಸ್ಕೊಳ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿರ್ತದೆ. ಈ ಒಂದು ಮಾಸ ಸಾಧ್ಯವಾದಷ್ಟು ರಾಯರ ಒಂದು ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ನೋಡಿ, ಮಿಥುನ ರಾಶಿಯವರಿಗೆ ಈ ಒಂದು ಎಲ್ಲ ಮಾಸಗಳು ನಿಮಗೆ ಏನೇನು ಫಲಗಳು ಲಭ್ಯತೆ, ಒಂದು ಪರಿಹಾರ ಮಾರ್ಗವನ್ನು ನಾನು ಕೊಟ್ಟಿದ್ದೇನೆ. ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಈ ವರ್ಷ ಖಂಡಿತವಾಗಿ ನೀವು ಮೊದಲನೇದಾಗಿ ವಿಲ್ ಪವರ್ನ ಬೆಳೆಸ್ಕೋಬೇಕು ಅಂದರೆ ಶಿವನ ಆರಾಧನೆ ಮಾಡಿ. ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಆಗಬೇಕು ಅಂದರೆ ಶಿವನ ಆರಾಧನೆಯನ್ನು ಮಾಡಿ.
ಪ್ರತಿದಿನ ಸಾಧ್ಯವಾದರೆ ಶಿವನಿಗೆ ಜಲಾಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಕೇವಲ ನಿಮಗೆ ಶಿವನ ಒಂದು ಮಂತ್ರ, ಶಿವನಿಗೆ ಜಲಾಭಿಷೇಕ, ಈ ಶಿವನ ಮಂತ್ರಗಳು, ಶಿವನ ಅಷ್ಟೋತ್ತರಗಳು, ಶಿವನ ಬಿಲ್ವಾರ್ಚನೆಗಳು ನಿಮಗೆ ಖಂಡಿತವಾಗಿ ನಿಮ್ಮನ್ನು ಒಂದು ಒಳ್ಳೆಯ ಹಾದಿಗೆ, ಒಬ್ಬ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಬೆಳೆಯುತ್ತೆ. ನಿಮ್ಮ ಕಷ್ಟ ನಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು. ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರು ಈ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಹಾಗೂ ಕೆಲವೊಂದು ವಿಚಾರಗಳು ಅಂದರೆ ಕಪ್ಪು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಅಭಿಮುಖವಾಗಿ ಕೂತು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ. ಓಂ ಭೂರ್ಭುವಸ್ವಾಹ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಇದು ಒಂದು ಸುವರ್ಣ ಅವಕಾಶದ ಒಂದು ನವ ವರ್ಷ ಕೂಡ ಆಗ್ತಕ್ಕಂಥದ್ದಿರುತ್ತೆ. ಈ ನವ ಯುಗ ನಿಮ್ಮನ್ನು ಒಂದು ಒಳ್ಳೆಯ ಹಾದಿಗೆ ತಗೊಂಡೋಗಲಿ, ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲಿ, ಶುಭವನ್ನು ಕೊಡಲಿ, ರಾಯರ ಅನುಗ್ರಹ ನಿಮ್ಮ ಮೇಲೆ ಇರಲಿ, ನಿಮ್ಮ ದಾಂಪತ್ಯದಲ್ಲಿ ವಿರಸಗಳು ದೂರ ಆಗಲಿ, ಸುಖವನ್ನು ಕೊಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಯಾರು ನಮ್ಮ ಪೇಜನ್ನು ಫಾಲೋಅಪ್ ಮಾಡ್ತಾ ಇಲ್ಲ, ಫಾಲೋಅಪ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಖಂಡಿತವಾಗಿ ನಾವು ನಿಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.